ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನನ್ನ ವ್ಲಾಗ್ನ ಇವತ್ತು ವಾಕಿಂಗ್ ಅಂದರೆ ಒಂದು 7 o'clock ವಾಕ್ ಬಂದಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ವಿಶೇಷತೆ ಏನಪ್ಪ ಅಂದರೆ ಎಲ್ರಿಗೂ ಗೊತ್ತೇ ಇದೆ, ಇವತ್ತು ವೈಕುಂಠ ಏಕಾದಶಿ. ಸೊ ಇವತ್ತಿನ ನನ್ನ ದಿವಸ ಹೇಗಿರುತ್ತೆ, ಹಾಗೆ ಇವತ್ತು ದರ್ಶನ ಹೇಗಾಗುತ್ತೆ ನೋಡಬೇಕು. ಯಾಕಂದರೆ ಎಲ್ಲ ದೇವಸ್ಥಾನಗಳಲ್ಲೂ ರಶ್ ಇರುತ್ತೆ ನಾರ್ಮಲಾಗಿ ಎಲ್ಲರೂ ನೋಡಿರೋ ಹಾಗೆ. ಬಟ್ ಸ್ಟಿಲ್ ಬೆಳಿಗ್ಗೆನೇ ಅದೇ 100% ಜಾಸ್ತಿ ಜನ ಇರ್ತಾರೆ ಅಂತ ಹೇಳಿಬಿಟ್ಟು ಇವಾಗ ನಾವು ಮನೇಲೆಲ್ಲ ಪೂಜೆ ಮುಗಿಸಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ. ಸೊ ಮನೇಲೂ ಸಹ ಪೂಜೆ ಮಾಡಬೇಕು. ಬನ್ನಿ ಇವತ್ತಿನ ದಿವಸ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಈಗ ನೆಕ್ಸ್ಟು ಇಲ್ಲಿ ವಾಕಿಂದ ಹೋಗಿ ಫ್ರೆಶ್ ಅಪ್ ಆಗಬೇಕು. ಆ್ಯಕ್ಚುಲಿ ಏನಂದರೆ ತುಂಬ ಚಳಿ ಇದೆ. ನಾರ್ಮಲಾಗಿ ಮುಂಚೆ ಎಲ್ಲ 6 o'clock ಬರ್ತಾಯಿದ್ದೆ, ಅವಾಗಂತೂ ಇಷ್ಟು ಚಳಿ ಇರ್ತಾನೆ ಇರಲಿಲ್ಲ. ಇವಾಗ 7 o'clock ಬಂದ್ರೂ ಸಹ ಎಷ್ಟು ಫಾಗಿದೆ. ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ ನಾನು. ನೋಡ್ತಾ ಇರ್ಬೋದು ನೀವು, ಮುಂದೆ ಎಷ್ಟು ಫಾಗಿದೆ ಅಂದರೆ ಅಷ್ಟು ಫಾಗಿದೆ. ಇದು ತುಂಬ ದೂರ ಇಲ್ಲ, ಒಂದು 100 ಮೀಟರ್ ಇದೆ ಅಷ್ಟೇ. ಅಷ್ಟು ದೂರಕ್ಕೇ ಅಷ್ಟು ಫಾಗಿದೆ. ಚಳಿ ತಡೆಯೋಕ್ಕಾಗ್ತಿಲ್ಲ, ವಾಕೇ ಮಾಡೋಕ್ಕಾಗಲ್ಲ ಈ ಚಳಿಗೆ. ಬಟ್ ಸ್ಟಿಲ್ ಅದು ಒಂಥರ ಅಡಿಕ್ಷನ್ ಆಗಿಬಿಟ್ಟಿದೆ, ಮಾಡದೇ ಇರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬರ್ತೀನಿ. ನೋಡಿ ಸುತ್ತು ನೋಡ್ಬೋದು ನೀವು ಎಷ್ಟು ಫಾಗಿದೆ. ಆಲ್ಮೋಸ್ಟ್ 7:30 ಆಗ್ತಾ ಬಂದಿದೆ ನೋಡಿ. ಬಿಸಿಲು ಬಂದರೂ ಕೂಡ ಫಾಗ್ ಬೀಳ್ತಾನೇ ಇರುತ್ತೆ, ತುಂಬ ಚಳಿ ಇದೆ. ಗೈಸ್ ಏನು ಗೊತ್ತಾ, ಇವಾಗ ಜಸ್ಟ್ ನಾನೊಂದು 5 ಪಿಕಾಕ್ ನೋಡಿದೆ, ನವಿಲ್ಗಳು ನೋಡಿದೆ. ಆ್ಯಕ್ಚುಲಿ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆ ನೋಡಿ ಇಲ್ಲೊಂದಷ್ಟು ಪಕ್ಷಿಗಳು ಕೂತಿದೆ. ನೋಡಿ ಎಷ್ಟು ಚೆನ್ನಾಗಿ ಹಾರ್ಕೊಂಡು ಬರ್ತಾಯಿದೆ ಮರದ ಮೇಲಿಂದ. ಅದು ನೋಡೋಕ್ಕೆ ಒಂಥರ ಚೆಂದ ಮಾರ್ನಿಂಗು. ಇವಾಗ ನಡ್ಕೊಂಡು ಹೋಗ್ತಿರೋ ಸೌಂಡ್ ಕೇಳಿಸ್ಕೊಂಡು ಪಾಪ ಎಲ್ಲ ಎದ್ದು ಹೋಗುತ್ತೆ ನೋಡಿ, ಅಲ್ಲಿ ಕೂತಿರೋದೆಲ್ಲ. ಪಾರಿವಾಳಗಳು ಮತ್ತು ಗುಬ್ಬಚ್ಚಿ ಏನೇನೋ ಪಕ್ಷಿಗಳಿವೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ಎಲ್ಲ. ಈ ಫಾಗಲ್ಲಿ ಏನು ನೀಟಾಗಿ ಕಾಣಿಸ್ತಾನೆ ಇಲ್ಲ. ನೋಡಿ ಎಷ್ಟು ಗುಂಪು, ನೋಡಿ ಎಷ್ಟು ಚೆನ್ನಾಗಿ ಹೋಗ್ತದೆ. ಒಂದು ಕಡೆಯಿಂದ ಮತ್ತೆ ಎಲ್ಲರನ್ನೂ ಕರ್ಕೊಂಡು ಒಂದು ಕಡೆ ಕೂರಿಸುತ್ತೆ ಒಂದೇ ಒಂದು ಪಕ್ಷಿ ಅಷ್ಟೇ. ಒಂದು ಕಡೆ ಕುತ್ಕೊಂಡ್ಬಿಡ್ತೀವಿ ಅಲ್ಲಿ ಹೋಗಿ. ವಾಕಿಂಗ್ ಮುಗೀತು. ಸೊ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಆಮೇಲೆ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿ, ಸ್ವಲ್ಪ ಪಾಪು ಅವರಪ್ಪ ಇಬ್ಬರೇ ಎದ್ದು ಅವ್ರು ಫ್ರೆಶ್ ಅಪ್ ಆಗ್ತಾರೆ. ಸೊ ಫಸ್ಟ್ ಇವಾಗ ಮನೆಗೆ ಹೋಗಬೇಕು. ಆ್ಯಕ್ಚುಲಿ ಅಮ್ಮ ಇಲ್ಲ ಅಂದರೆ ನನಗೆ ಜಾಸ್ತಿ ಕೆಲಸ ಆಗುತ್ತೆ. ಇವಾಗ ನೋಡಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ರೆ ಸಾಕು. ಮನೆ ಒರೆಸೋದಾಗಲಿ, ಕಸ ಗುಡಿಸಿ, ಆಚೆ ಎಲ್ಲ ಗುಡಿಸಿ, ನೀರು ಹಾಕಿ ರಂಗೋಲಿ ಹಾಕೋದು ಪ್ರತಿಯೊಂದು ಎಲ್ಲ ನಮ್ಮ ಅಮ್ಮನೇ ಮಾಡಿಕೊಡ್ತಾರೆ. ಹಾಗೆ ನನಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೂ ಸಹ ಹೆಲ್ಪ್ ಮಾಡ್ತಾರೆ. ಏನಾದ್ರು ಹೆಚ್ಕೊಡೋದು, ಏನು ಮಾಡಬೇಕು ಅಂತ ಕೇಳಿ ಹೆಲ್ಪ್ ಮಾಡ್ತಾರೆ. ಸೊ ಅಮ್ಮ ಇದ್ರೇ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಅದೇ ಮನೆಗೆ ನಾನು ಹೇಳಿಲ್ಲ ನಮ್ಮ ಮನೆ ಎಲ್ಲ ಮಾಡ್ತಿರ್ತಾರೆ ಅಂತ, ಅವರೆಲ್ಲ ಮಾಡ್ತಾಯಿದ್ದಾರೆ. ಸೊ ಒಳಗಡೆ ಬಂದು ನೋಡಿದೆ, ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಮಲ್ಕೊಂಡೇ ಇದ್ರು. ಇನ್ನು ಪಾಪು ನೋಡಿ ಕೈ ಹೆಂಗೆಂಗೋ ಇಟ್ಕೊಂಡು ಮಲಗಿದ್ದ. ಸೊ ಅವನಿಗೆ ಸರಿ ಮಾಡಿ ಬೆಡ್ಶೀಟ್ ಹೊಲಿಸ್ಬಿಟ್ಟು ಮತ್ತು ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ ಹೋದೆ. ಮತ್ತು ಅಮ್ಮ ಆಚೆ ಎಲ್ಲ ನೀರು ಹಾಕಿ ಗುಡಿಸ್ತಾಯಿದ್ರು. ಎವ್ರಿ ವೀಕೆಂಡ್ ಗುಡಿಸ್ತಾರೆ, ಯಾಕಂದರೆ ಪಾಪು ಆಟ ಆಡ್ತಾನಲ್ಲ. ಯೂಶ್ವಲಿ ಎವ್ರಿ ಡೇ ಒರೆಸ್ತೀವಿ, ಬರೀ ನೀರನ್ನು ಹಾಕಿ ಅಮ್ಮ ಗುಡಿಸಿ ಎಲ್ಲ ನೀಟಾಗಿ ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ಅಮ್ಮ ಅಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಅಮ್ಮ ನೀಟಾಗೆಲ್ಲ ಮನೆಯೂ ಕೂಡ ಒರೆಸಿದ್ರು. ನೆಕ್ಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಹಾಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ, ಬೇಗ ಆಗುತ್ತೆ ಅಂತ. ಸೊ ಆರಾಮಾಗಿ ಮಾಡ್ಕೋಬೋದು ಬೇಗ ಅಂತ. ನಾನು ಯಾಕೆ ಫಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೆ ಅಂದರೆ, ಪಾಪು ಎದ್ದ ತಕ್ಷಣ ಒಂದ್ಸರಿ ಊಟ ಬೇಕು, ತಿನ್ನಬೇಕು ಅಂತ ಕೇಳ್ತಾನೆ ಇರ್ತಾನೆ. ಸೊ ರೆಡಿ ಮಾಡಿ ಇಟ್ಬಿಟ್ಟು ನಾನು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರೆ ಅವ್ನು ಹಠ ಮಾಡಿದ್ರು ಆರಾಮಾಗಿ ತಿನ್ನಿಸ್ಬೋದು ಅಂತ. ಸೊ ಹಂಗಾಗಿ ಫಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಆಮೇಲೆ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ರೆಡಿ ಆಯಿತು.
ಹಾಗೆ ಒಂದು ಸ್ವಲ್ಪ ಅವಲಕ್ಕಿ ಮತ್ತು ಸಕ್ಕರೆ ಹಾಲು ಹಾಕಿ ಎತ್ತಿಟ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಅಂತ. ಸೊ ಈಗ ಪೂಜೆ ಮಾಡಬೇಕು. ಫಸ್ಟು ದೇವ್ರಿಗೆ ಇಟ್ಟಿದ್ದು ನೆನ್ನೆ ಪೂಜೆ ಮಾಡಿದ್ದು ಹೂವು ಎಲ್ಲ ತೆಗೆದು ನೀಟಾಗೆಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಸೊ ಹಾಗಾಗಿ ಹೂವು ಎಲ್ಲ ತೆಗಿತಾ ಇದ್ದೀನಿ. ನೋಡಿ ನೀಟಾಗಿ ಅದನ್ನೆಲ್ಲ ಒರೆಸಿ ಎತ್ತಿಟ್ಕೊಂಡು ಈಗ ದೇವ್ರ ಫೋಟೋಸ್ ಎಲ್ಲ ಏನಿದೆ ಎಲ್ಲನೂ ನೀಟಾಗಿ ಒರೆಸಿ ಅದಕ್ಕೆಲ್ಲ ಗಂಧ ಕುಂಕುಮ ಅರಿಶಿನ ಕುಂಕುಮ ಏನು ಬೇಕೆಲ್ಲ ಇಟ್ಕೊಂಡು ನೀಟಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಪಾಪು ಅಂತೂ ಮಧ್ಯೆ ಮಧ್ಯೆ ಬರ್ತಾನೆ ಇದ್ದ. ನಾನು ಒರೆಸ್ತೀನಿ ಮಮ್ಮಿ, ನಾನು ಮಾಡ್ತೀನಿ ಮಮ್ಮಿ ಅಂತ ಬರ್ತಾನೆ ಇದ್ದ. ಆಮೇಲೆ ನನಗೆ ಇವತ್ತು ಗೋವಿಂದ ಮಾಮಿ ಹಾಕ್ತೀನಿ, ನಾಮ ಹಾಕೋತೀನಿ, ಟೆಂಪಲಿಗೆ ಹೋಗೋಣ ಅಂತ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದ. ಅದೇನೋ ಅವನಿಗೆ ತುಂಬ ಖುಷಿ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತುಂಬ ಖುಷಿಯಿಂದ ಇರ್ತಾನೆ. ಯೂಶ್ವಲಿ ಅವ್ನು ಜಾಸ್ತಿ ಹೇಳೋದು ವೆಂಕಟೇಶ್ವರ ಸ್ವಾಮಿ ಮತ್ತು ಶಿವ, ಆಮೇಲೆ ಆಂಜನೇಯ ಸ್ವಾಮಿದು ಮಂತ್ರಗಳನ್ನ ಹೇಳ್ತಾನೆ. ಸೊ ನಾನು ಅದೆಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ತುಳಸಿ ಸಹ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ವೈಕುಂಠ ಏಕಾದಶಿಲಿ ನಾವು ಹೇಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗೆ ಹೆಂಗೆ ಪೂಜೆ ಮಾಡ್ತೀವಿ, ಮೇನ್ ತುಳಸಿಗೂ ಸಹ ಪೂಜೆ ಮಾಡಬೇಕು. ಅದು ಕೂಡ ತುಂಬ ಇಂಪಾರ್ಟೆಂಟು, ತುಂಬ ಒಳ್ಳೆಯದು. ಹಾಗೆ ತುಳಸಿ ಪೂಜೆ ಮತ್ತು ದೇವ್ರ ಪೂಜೆ ಮಾಡ್ಕೋಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನ ತುಂಬ ಸರಿ ಹೇಳ್ಕೊಳ್ತಾನೆ ಇರಬೇಕು. ಹಾಗೆ ನಮಗೇನು ಇಷ್ಟ ಇರುತ್ತೋ ಅದನ್ನು ಬೇಡ್ಕೊಳ್ತಿರ್ಬೇಕು. ಈ ಥರ ನಮಗೇನು ಕಾರ್ಯ ಆಗಬೇಕು ಅದನ್ನು ಮಾಡಿಕೊಡಪ್ಪ ಅಂತ ಬೇಡ್ಕೊಂಡು ಆ ಮಂತ್ರನ ಹೇಳ್ಕೊಳ್ತಾ ಇರಬೇಕು. ಸೊ ತುಳಸಿ ಗಿಡ ಥರ ಎಲ್ಲ ರೆಡಿ ಮಾಡಿ ರಂಗೋಲಿ ಎಲ್ಲ ಹಾಕಿದೆ. ಹಾಗೆ ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿ ಫೋಟೋ ಸಹ ಇತ್ತು ರೂಮಲ್ಲಿ, ಅದನ್ನು ಕೂಡ ರೆಡಿ ಮಾಡಿ ನೋಡಿ ನೀಟಾಗೆಲ್ಲ ರೆಡಿ ಮಾಡಿಕೊಂಡೆ ಪೂಜೆಗೆ ದೇವ್ರ ಮನೆನ. ನನಗದೇನೋ ದೇವ್ರ ಮನೆ ನೀಟಾಗಿ ರೆಡಿ ಮಾಡಬೇಕು, ಹೂಗಳೆಲ್ಲ ಇಟ್ಟು ನೀಟಾಗಿ ಅಲಂಕಾರ ಮಾಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ತುಂಬ ನಿಧಾನ ಆದರೂ ಪರವಾಗಿಲ್ಲ. ಒಬ್ಬೊಬ್ರು ಹೇಳ್ತಾರೆ ಬೆಳಿಗ್ಗೆನೇ ಪೂಜೆ ಮಾಡಬೇಕು, ಬೇಗನೆ ಪೂಜೆ ಮಾಡಬೇಕು ಅಂತ. ಬಟ್ ನಾನು ಹಂಗಲ್ಲ, ನಂಗೆ ಯಾವಾಗ ಸಮಾಧಾನ ಅನಿಸುತ್ತೆ ಆರಾಮಾಗಿ ಪೂಜೆ ಮಾಡಬೇಕು, ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಅಂತಲೇ ನಾನು ಯಾವಾಗಲೂ ಫೀಲ್ ಮಾಡೋದು. ಸೊ ಎಲ್ಲ ಮುಗೀತು, ದೀಪ ಎಲ್ಲ ಹಚ್ಚಿ ಕಂಪಲ್ಸರಿ ನಂದು ಇದು ಧೂಪ ಇದ್ದೇ ಇರುತ್ತೆ, ಅದನ್ನು ಹಚ್ತೀನಿ. ಅದೇನೋ ಆ ಘಮ ಬಂದ್ರೇ ಮನೇಲಿ ಪೂಜೆ ಮಾಡಿದ್ದೀವಿ ಅನ್ನೋ ಫೀಲ್ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ, ಒಂಥರ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನು ಹಚ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಟೆಂಪಲಿಗೆ ಹೋಗಬೇಕು. ಸೊ ಎಸ್, ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಬ್ರೇಕ್ಫಾಸ್ಟ್ ತಿನ್ಕೊಳ್ಳೋಣ ಅಂತ ನಾನು ಸಹ ತಿನ್ಕೊಳ್ತಾ ಇದ್ದೆ. ಬ್ರೇಕ್ಫಾಸ್ಟ್ ತಿಂದು ನಾನು ಕೂಡ ಫುಲ್ ಎಲ್ಲ ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಹೊರಡಬೇಕು. ಅಮ್ಮ ಫ್ರೆಶ್ ಅಪ್ ಆಗ್ತಾಯಿದ್ರು, ಅಮ್ಮ ಕೂಡ ರೆಡಿ ಆಗಬೇಕು. ಸೊ ಹಂಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲರೂ ರೆಡಿಯಾಗಿ ಅಮ್ಮ ಬರೋಷ್ಟರಲ್ಲಿ ನಾನು ಕೂಡ ದೇವ್ರಿಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡೆ ಪೂಜೆಗೆ. ಸೊ ಎಲ್ಲರೂ ಅಜ್ಜಿ, ಅಮ್ಮ, ನಾನು, ಪಾಪು, ನಮ್ಮ ಹಸ್ಬೆಂಡ್ ಎಲ್ಲರೂ ಕೂಡ ಹೊರಟ್ವಿ. ಕಂಪಲ್ಸರಿ ನನ್ನ ಮಗಂಗೆ ನಾಮ ಇರಲೇಬೇಕು. ನೀವು ಎಷ್ಟೊಂದು ವೀಡಿಯೋಗಳಲ್ಲಿ ನೋಡಿರ್ತೀರ, ಅದೇನು ಖುಷಿನ ಅವನಿಗೆ ನಾಮ ಹಾಕಿಸ್ಕೊಳ್ಳೋದು ಗೊತ್ತಿಲ್ಲ. ಸೊ ನಾವು ಮನೆಯಿಂದ ಹೊರಟ್ವಿ. ಟೆಂಪಲ್ ಬಂದು ಇಲ್ಲೇ ದೊಡ್ಡಬೆಟ್ಟಳ್ಳಿ ಹತ್ರ ಗರುಡಾದ್ರಿಗಿರಿ ಅಂತ ಇದೆ, ತುಂಬ ಚೆನ್ನಾಗಿದೆ ಟೆಂಪಲ್ಲು. ಸೊ ಹಾಗಾಗಿ ಅಲ್ಲಿ ಹೋಗೋಣ ಅಂತ ಹೋದ್ವಿ. ತುಂಬ ಜನ ಇದ್ದರು, ಕ್ಯೂ ನಿಂತ್ಕೊಂಡು ಹೋಗಿದ್ದು ನಾವು. ನೋಡಿ ಎಷ್ಟು ದೂರ ಕ್ಯೂ ಇತ್ತು, ಅಲ್ಲಿರೋದು ದೇವಸ್ಥಾನ. ಪಾಪು ಅಂತೂ ಎತ್ಕೋ ಅಂತ ಹಠ ಮಾಡ್ತಾನೆ ಇದ್ದ. ಗೋವಿಂದ ಗೋವಿಂದ ಗೋವಿಂದ. ತುಂಬ ಹೊತ್ತು ನಿಂತ್ಕೊಂಡು ಕ್ಯೂ ಅಲ್ಲಿ ಬಂದು ಎಲ್ಲ ಮಾಡಿದ್ರು ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಅಷ್ಟೊತ್ತು ನಿಂತ್ಕೊಂಡು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ, ಅದೊಂದು ಕಣ್ಣು ತುಂಬ ದೇವ್ರನ್ನ ನೋಡೋದು, ದರ್ಶನ ಮಾಡ್ಕೊಳ್ಳೋದು. ಸೊ ದರ್ಶನ ಎಲ್ಲ ಮುಗೀತು. ಅಮ್ಮ ಅಜ್ಜಿ ಆಲ್ರೆಡಿ ಬಂದು ಕೂತಿದ್ರು. ನಾವು ಕೂಡ ಬಂದು ಆಚೆ ಬಂದು ಒಂದೆರಡು ಫೋಟೋ ತೊಗೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ಮಾರ್ನಿಂಗ್ ಎಲ್ಲ ಬ್ರೇಕ್ಫಾಸ್ಟ್ ತಿನ್ಕೊಂಬಂದಿದ್ವಿ. ಮಧ್ಯಾಹ್ನ ಆಲ್ಮೋಸ್ಟ್ 1:30 ಆಗೋಗಿತ್ತು. ಮನೆ ರೀಚ್ ಆದಾಗ ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ರು. ಬಂದಿದ ತಕ್ಷಣ ಅನ್ನ ಮಾಡಿದೆ ನಾನು. ಇದ್ಕಿದ ಬೇಳೆ ಸಾಂಬಾರಿತ್ತು ನೆನ್ನೆ ಮಾಡಿದ್ದು. ಸೊ ಹಂಗಾಗಿ ಅದಕ್ಕೆ ಅನ್ನ ಮಾಡೋಣ ಅಂತ ಅನ್ನ ಮಾಡಿಕೊಂಡೆ. ಆ್ಯಕ್ಚುಲಿ ನೋಡಿ ಇಲ್ಲಿ ನಮ್ಮಮ್ಮ ಹುಗ್ಗಿ ಮತ್ತು ಕಾಯಲ್ಲಿ ಮಾಡಿದ್ದಾರೆ.
ಇದು ನಮ್ಮ ಕಡೆ ಮಾಡೋವಂಥ ಸ್ವೀಟು ಹುಗ್ಗಿ ಮತ್ತು ಕಾಯಿ ಹಾಲು ಅಂತ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಯಾರಿಗೆಲ್ಲ ಈ ರೆಸಿಪಿ ಬೇಕು ಕಮೆಂಟ್ ಮಾಡಿ, ನೆಕ್ಸ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಬಂದು ತಿನ್ಕೊಂಡು ರೆಸ್ಟ್ ಮಾಡಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ಈ ಹುಗ್ಗಿ ಮತ್ತು ಹಾಲು ಏನು ಕಾಯಲ್ಲಿ ಹಾಕಿದ್ದೀನಿ ಅದನ್ನು ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ.